ಇನ್ನು ಪ್ರಜ್ವಲ್ ರೇವಣ್ಣ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅರೆಸ್ಟ್ ಆಗ್ತಾರೆ. ಪ್ರಜ್ವಲ್ನ ಬಂಧಿಸೋದಕ್ಕೆ ನಡೆಯಲಿದೆ ಬಹುದೊಡ್ಡ ಪ್ರಕ್ರಿಯೆ. ಮಧ್ಯರಾತ್ರಿ ಏರ್ಪೋರ್ಟ್ನಲ್ಲಿ ನಡೆಯಲಿದೆ ಸುದೀರ್ಘ ಪ್ರಕ್ರಿಯೆ. ಸುಮಾರು 1 ಗಂಟೆಯಿಂದ 1.5 ಗಂಟೆಗಳ ಕಾಲ ನಡೆಯುತ್ತೆ ಈ ಒಂದು ಪ್ರಕ್ರಿಯೆ. ಮಧ್ಯರಾತ್ರಿ 12:30ಕ್ಕೆ ಲ್ಯಾಂಡ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಫ್ಲೈಟ್ನಲ್ಲಿ. ಅಲ್ಲಿಂದ ಆರೋಪಿಯ ಇಮಿಗ್ರೇಷನ್ ಸರ್ಟಿಫಿಕೇಟ್ನ ನೋಡಲಾಗುತ್ತೆ, ಪಾಸ್ಪೋರ್ಟ್ನ ನೋಡಲಾಗುತ್ತೆ. ಅದನ್ನೆಲ್ಲ ನೋಡಿ ಪ್ರಜ್ವಲ್ ರೇವಣ್ಣರ ಐಡೆಂಟಿಫೈ ಮಾಡಿ, ಅಂದರೆ ಅದು ಪಾಸ್ಪೋರ್ಟ್ ಇರಬಹುದು, ನೇರವಾಗಿ ಆಧಾರ್ ಕಾರ್ಡ್, ಈ ರೀತಿಯಾದಂಥ ಒಂದಷ್ಟು ದಾಖಲಾತಿಗಳನ್ನು ನೋಡಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಅಲ್ಲೇ ಬಂಧಿಸಲಾಗುತ್ತೆ. ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ವಿದೇಶದಿಂದ ಬರ್ತಾ ಇರೋದು ಪ್ರಜ್ವಲ್ ರೇವಣ್ಣ, ಹೀಗಾಗಿ ಇಮಿಗ್ರೇಷನ್ ಪ್ರೋಸೆಸ್ ಏನು ಇದೆ ಅದನ್ನು ಆರಂಭಿಸ್ತಾರೆ. ಅದಾದ ಬಳಿಕ SIT ಅವರು ನೇರವಾಗಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಮಧ್ಯರಾತ್ರಿಯೇ ಬಂಧಿಸ್ತಾರೆ. ಬಟ್ ಏರ್ಪೋರ್ಟ್ನಿಂದ ಅವರು ಹೊರಗಡೆ ಬರಬೇಕಾದ್ರೆ ಒಂದಷ್ಟು ಪ್ರಕ್ರಿಯೆಗಳೆಲ್ಲ ಇದೆ. ಆ ಪ್ರಕ್ರಿಯೆಗಳೆಲ್ಲ ಮುಗಿಸಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ಅವ್ರನ್ನ ಕರೆದುಕೊಂಡು ಬರೋ ಅಂಥ ಸಾಧ್ಯತೆ ಇದೆ. ಹೇಗಿರುತ್ತೆ ಪ್ರಜ್ವಲ್ ರೇವಣ್ಣರ ಅರೆಸ್ಟ್ ಪ್ರಕ್ರಿಯೆ ಅನ್ನೋದನ್ನು ನೋಡೋದಾದರೆ, ಫ್ಲೈಟ್ ಹತ್ತಿದ ತಕ್ಷಣ ಆರೋಪಿ LOC ಇರೋ ಅಂಥ ಇಂಟಿಮೇಷನ್ ಬರುತ್ತೆ. ಅಂದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಹೊರಟಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಬ್ಯೂರೋ ಆಫ್ ಇಮಿಗ್ರೇಷನ್ ಮೂಲಕ ಇಂಟಿಮೇಷನ್ ಬರುತ್ತೆ. ಅದಾದ ಬಳಿಕ ಸೆಕ್ಯೂರಿಟಿ ಟೀಮ್ಗೆ ಇಮಿಗ್ರೇಷನ್ ಮಾಹಿತಿಯನ್ನು ರವಾನೆ ಮಾಡಲಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದ ತಕ್ಷಣ ಇಮಿಗ್ರೇಷನ್ ಇಂಟಿಮೇಷನ್ ಪ್ರಯಾಣಿಕನ ಮೇಲೆ ಲುಕೌಟ್ ನೋಟಿಸ್ ಇದೆ ಅಂತ ಅಲರ್ಟ್ ಮಾಡಲಾಗುತ್ತೆ. ಫುಲ್ ಅಲರ್ಟ್ ಆದ ಬಳಿಕ ಏರ್ಪೋರ್ಟ್ ಇನ್ಸೈಡ್ ಸೆಕ್ಯೂರಿಟಿ ವಿದೇಶದಿಂದ ಬರೋ ಅಂಥ ಪ್ರಯಾಣಿಕನ ಇಮಿಗ್ರೇಷನ್ ಸೆಂಟರ್ಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಇದಾದ ಬಳಿಕ ಲುಕೌಟ್ ನೋಟಿಸ್ ಇರೋ ಅಂಥ ವ್ಯಕ್ತಿ ವೆರಿಫಿಕೇಷನ್ ಆಗಿ ಆರೋಪಿಯ ಪಾಸ್ಪೋರ್ಟ್, ಟಿಕೆಟ್ ಮತ್ತು ವೀಸಾವನ್ನು ಚೆಕ್ ಮಾಡಿ ಆರೋಪಿನ ಕನ್ಫರ್ಮ್ ಅಂತ ಆಗಿದ್ದೇ ಆದರೆ ಅದಾದ ಬಳಿಕ ಏರ್ಪೋರ್ಟ್ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಪ್ರಜ್ವಲ್ನ ಅವರ ವಶಕ್ಕೆ ಕೊಡಲಾಗುತ್ತೆ. ಯಾರ ವಶಕ್ಕೆ? ಏರ್ಪೋರ್ಟ್ ಪೊಲೀಸರ ವಶಕ್ಕೆ ಮೊದಲನೇದಾಗಿ ಕೊಡಲಾಗುತ್ತೆ. ಇದಾದ ಬಳಿಕ ಇನಿಷಿಯೇಟಿಂಗ್ ಆಫೀಸರ್ಗೆ ಮಾಹಿತಿಯನ್ನು ರವಾನೆ ಮಾಡಲಾಗುತ್ತೆ. ತನಿಖಾ ತಂಡದ ಅಧಿಕಾರಿಯನ್ನು ನೇಮಿಸಿರೋ ಅಂಥ ಆಫೀಸರ್ಸ್ ಲುಕೌಟ್ ನೋಟಿಸನ್ನು ತೋರಿಸಿ ಆ ಅಧಿಕಾರಿಗಳ ಡೀಟೇಲ್ಸನ್ನು ಆ ಒಂದು ನೋಟಿಸಲ್ಲಿ ಇರುತ್ತೆ. ಆ ಅಧಿಕಾರಿಗಳಿಗೆ ಏರ್ಪೋರ್ಟ್ ಪೊಲೀಸರಿಂದ ಮಾಹಿತಿ ಲಭ್ಯ ಆಗುತ್ತೆ, ಬರಬೇಕಾಗುತ್ತೆ. ಇದಾದ ಮೇಲೆ ಆರೋಪಿಯ ಡೀಟೇಲ್ಸ್ನ ಪಡೆದುಕೊಂಡು ಆರೋಪಿಯನ್ನು ಹ್ಯಾಂಡ್ ಓವರ್ ಮಾಡೋ ಅಂಥ ಪ್ರಕ್ರಿಯೆ ಅಲ್ಲಿಂದ ಶುರುವಾಗುತ್ತೆ. ID ಕಾರ್ಡ್, ಗುರುತಿನ ಚೀಟಿ ಜೊತೆಗೆ ಪ್ರಕರಣದ ಡೀಟೇಲ್ಸ್, ಲುಕೌಟ್ ಡೀಟೇಲ್ಸ್ನ ಕೂಡ ನೇರವಾಗಿ ಪಡೆದುಕೊಳ್ತಾರೆ. ಇದಾದ ಮೇಲೆ SIT ಇನಿಷಿಯೇಟಿಂಗ್ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣರನ್ನ ಹ್ಯಾಂಡ್ ಓವರ್ ಮಾಡಲಾಗುತ್ತೆ. ಬಳಿಕ SIT ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಇಷ್ಟೆಲ್ಲ ಪ್ರಕ್ರಿಯೆಗಳಾಗಬೇಕಲ್ಲ, ಇದಕ್ಕೆ ಸರಿ ಸುಮಾರು 1 ಗಂಟೆಯಿಂದ 1.5 ಗಂಟೆಗಳ ಕಾಲ ಆಗತ್ತೆ. ಈಗಾಗಲೇ ಅರ್ಧ ಗಂಟೆ ಡಿಲೇ ಆಗಿದೆ. ಅವ್ರ ಫ್ಲೈಟ್ 3:50ಕ್ಕೆ ಹೊರಡಬೇಕಾಗಿತ್ತು, ಅದು 4 ಗಂಟೆ 15 ನಿಮಿಷದ ಸುಮಾರಿಗೆ ಹೊರಡೋ ಅಂಥ ಸಾಧ್ಯತೆ ಇದೆ. ಇದೆಲ್ಲ ಆದ ಬಳಿಕ ಬೆಂಗಳೂರಿಗೆ ಬಂದ ಮೇಲೆ ಅಲ್ಲಿ ಪ್ರೋಸೆಸ್ 1ರಿಂದ 1.5 ಗಂಟೆಗಳ ಕಾಲ ಇರುತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾರೆ, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವಿಷ್ಣು, ನೋಡಿ, ಈಗ ರಾತ್ರಿ 1 ಗಂಟೆ ಸುಮಾರಿಗೆ ಪ್ರಜ್ವಲ್ ರೇವಣ್ಣ ಆಗಮಿಸಿದ್ರು. ಏರ್ಪೋರ್ಟ್ನೊಳಗಡೆ ಇದೆಯಲ್ಲ ಪ್ರೊಸೀಜರ್ಸ್, ಪ್ರಕ್ರಿಯೆಗಳು, ಅದಕ್ಕೆ ಬರೋಬ್ಬರಿ 1ರಿಂದ 1.5 ಗಂಟೆಗಳ ಕಾಲ ತೆಗೆಳುವಂಥ ಸಾಧ್ಯತೆ ಇದೆ ಅಂತ. ಈ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ವಿವರಣೆ ನೀಡೋದಾದ್ರೆ ವಿಷ್ಣು. ಈಗ ಪ್ರಜ್ವಲ್ ಭಾರತಕ್ಕೆ ಎಂಟ್ರಿ ಆದ ತಕ್ಷಣ ಈಗ ಅದರಲ್ಲೂ ಪ್ರಮುಖವಾಗಿ ಈಗ ಅಲ್ಲಿಂದ ಹೊರಟಂತಹ ಬಳಿಕ ಈಗ ಸುಮಾರು ಅರ್ಧ ಗಂಟೆಗಳ ಕಾಲ ಈಗ ತಡೆಯಾಗಿ ಬರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಯಾಕೆಂದರೆ ಮುನಿಕ್ನಿಂದ ಹೊರಟಿರುವಂತಹ ಫ್ಲೈಟ್ ಏನಿದೆ ಅದು ಕೂಡ ಈಗ ಅರ್ಧ ಗಂಟೆ ಕಾಲ ತಡಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಬರುವಂತಹ ಟೈಮಿಂಗ್ಸ್ ಏನಿದೆ ಇದು 12:30ಕ್ಕೆ ಇರುವಂಥದ್ದು. ಸುಮಾರು ಹತ್ತಿರ 1 ಗಂಟೆಯಿಂದ 1 ಟೈಮ್ ಆಗ್ಬೋದು ಅನ್ನೋ ಮಾಹಿತಿ ಕೂಡ ಈಗ ನಮಗೆ ಲಭ್ಯ ಆಗ್ತಿರುವಂಥದ್ದು. ಆದರೆ ಅಲ್ಲಿಂದ ಬಂದಂತಹ ಬಳಿಕ ಏಕಾಏಕಿ ನೇರವಾಗಿ ಪ್ರಜ್ವಲ್ ಅವರನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆಯೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಿರುವಂಥದ್ದು. ಯಾಕಂತಂದರೆ SIT ಅಧಿಕಾರಿಗಳು ಈಗಾಗಲೇ ಅವ್ರನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಂತೇಳಿ ಈಗ ಕಾದು ಕುಳಿಯುವಂಥ ಕೆಲಸ ಆಗಿದೆ. ಮತ್ತು
ಈಗಾಗಲೇ SIT ಟೀಮ್ ಕೂಡ ಏರ್ಪೋರ್ಟ್ಗೆ ಎಂಟ್ರಿ ಕೂಡ ಕೊಟ್ಟಿದೆ. ಬಂದಿದ್ದಂತಹ SIT ಟೀಮ್ ಅಲ್ಲಿರುವಂತಹ ಈಶಾನ್ಯ ವಿಭಾಗದ DCP ಜೊತೆ ಸ್ವತಃ SIT ಮುಖ್ಯಸ್ಥರಾಗಿರುವಂತಹ BK ಸಿಂಗ್ ಅವರ ಟೀಮ್ ಸಂಪೂರ್ಣವಾಗಿ ಚರ್ಚೆ ನಡೆಸುವಂಥ ಕೆಲಸವನ್ನು ಮಾಡಿದೆ. ಯಾವ ರೀತಿ ಅವರನ್ನು ಕರ್ತರಬೇಕು ಮತ್ತು ಯಾವ ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು, ಈ ಎಲ್ಲ ಸಂಭಾಷಣೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತುಕತೆ ನಡೆಸುವಂಥ ಕೆಲಸ ಆಗ್ತಿದೆ. ಇದರ ನಡುವೆ ಪ್ರೋಸೆಸ್ ಏನಿದೆ, ಇದು ನಾರ್ಮಲಿ ಈ ರೀತಿ ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖವಾಗಿ ಡೊಮೆಸ್ಟಿಕ್ ಆದರೆ ಡೈರೆಕ್ಟಾಗಿ ಹೊರಗಡೆ ಬರೋದಕ್ಕೆ ಅವಕಾಶ ಇರುವಂಥದ್ದು. ಆದರೆ ಇಂಟರ್ನ್ಯಾಷನಲ್ ಫ್ಲೈಟ್ನಿಂದ ಬಂದಂತಹ ಇಂಟರ್ನ್ಯಾಷನಲ್ ಬರುವಂತಹ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಏರ್ಪೋರ್ಟ್ನಲ್ಲಿ ಆಗುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಇಮಿಗ್ರೇಷನ್ ನಡೆಸುವಂತಹ ಪ್ರಕ್ರಿಯೆ ಏನಿದೆ, ಇದು ಸುಮಾರು 1 ರಿಂದ 1 ಗಂಟೆಗಳ ಕಾಲ ಟೈಮ್ ತಗೊಳುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಬಂದಂಥ ತಕ್ಷಣ ಏಕೈಕಿ ಅವ್ರನ್ನ ಹೊರಗಡೆ ಕರೆದುಕೊಳ್ತಾ ಇರೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಒಂದಷ್ಟು ಪ್ರೋಸೆಸ್ಗಳನ್ನು ಮಾಡುವಂಥ ಕೆಲಸವನ್ನು ಇಲ್ಲಿ ಇಮಿಗ್ರೇಷನ್ ಟೀಮ್ ಮಾಡುತ್ತೆ. ಮೊದಲನೇ ಸ್ಟೆಪ್ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ ಫ್ಲೈಟ್ ಹತ್ತಿದ ತಕ್ಷಣ ಮೊದಲು ಇಂಟಿಮೇಷನ್ ಇಲ್ಲಿಗೆ ಅವರಿಗೆ ರೀಚ್ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಇಮಿಗ್ರೇಷನ್ ಬ್ಯೂರೋ ಮೂಲಕ ಬೆಂಗಳೂರು ಏರ್ಪೋರ್ಟ್ಗೆ ಈ ಒಂದು ಮಾಹಿತಿ ಲಭ್ಯ ಆಗುತ್ತೆ. ಅಂದರೆ ಇಂತಹ ವ್ಯಕ್ತಿ ಇಲ್ಲಿಂದ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ. ಕಾರಣ ಏನಂತಂದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಒಂದು ಕಡೆ ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಅದರ ಜೊತೆಗೆ LOCಯ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಆಗಿರುವಂಥ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ಅಲ್ಲಿಂದ ಟೇಕಪ್ ಆದ ತಕ್ಷಣ ಈ ಬೋರ್ಡಿಂಗ್ ಮಾಡಿದ ತಕ್ಷಣ ಅಂದರೆ ಅವ್ರ ಫ್ಲೈಟ್ ಒಳಗಡೆ ಹೋದ ತಕ್ಷಣ ಇಲ್ಲಿಗೆ ಇಮಿಗ್ರೇಷನ್ಗೆ ಇನ್ಫಾರ್ಮೇಷನ್ ಇಲ್ಲಿಗೆ ರವಾನೆ ಆಗುತ್ತೆ. ಆ ಇಮಿಗ್ರೇಷನ್ ಸಿಕ್ಕಂತಹ ಬಳಿಕ ಅಲ್ಲಿರುವಂಥ ಏರ್ಪೋರ್ಟ್ನ ಇಂಟರ್ನಲ್ ಸೆಕ್ಯೂರಿಟಿಯವರಿಗೆ ಈ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಅಧಿಕಾರಿಗಳ ಟೀಮ್ ಮಾಡುತ್ತೆ. ಅದಾದ ನಂತರ ಸ್ಟೆಪ್ 2 ಬಗ್ಗೆ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಇಮಿಗ್ರೇಷನ್ ಬಂದಂಥ ತಕ್ಷಣ ಇಲ್ಲಿ ಇಂಟಿಮೇಷನ್ ಸ್ಟಾರ್ಟ್ ಆದ ನಂತರ ಇವ್ರ ಮೇಲೆ ಲುಕೌಟ್ ನೋಟಿಸ್ ಈಗಾಗಲೇ ಇರುವಂಥದ್ದು. ಹೀಗಾಗಿ ಲುಕೌಟ್ ನೋಟಿಸ್ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ಏರ್ಪೋರ್ಟ್ನ ಸೆಕ್ಯೂರಿಟಿ ಅಲರ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಪ್ರತಿಯೊಬ್ಬ ಪ್ರಯಾಣಿಕರು ಬಂದಂಥ ಸಂದರ್ಭದಲ್ಲಿ ಈಗ ಫ್ಲೈಟ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ 100 ಜನ ಇರ್ತಾರೆ, ಕೆಲವೊಮ್ಮೆ ಫ್ಲೈಟ್ಗಳಲ್ಲಿ 80 ಜನ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಬಂದಂಥವ್ರು ಎಲ್ಲರಿಗೂ ಕೂಡ ಇಮಿಗ್ರೇಷನ್ ಚೆಕ್ ಮಾಡುವಂತಹ ಪರಿಶೀಲನಾ ಕಾರ್ಯ ನಡೆಯುತ್ತೆ. ಅಂದರೆ ಎಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಆ ಕ್ಯೂ ಅಲ್ಲಿ ಬಂದಂತಹ ನಂತರ ಸ್ಟೆಪ್ 3 ಸ್ಟಾರ್ಟ್ ಆಗುವಂಥದ್ದು ಏನಂತಂದರೆ ಈ ವ್ಯಕ್ತಿಯ ವಿರುದ್ಧ, ಅದರಲ್ಲೂ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಲುಕೌಟ್ ನೋಟಿಸ್ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಈ ವ್ಯಕ್ತಿ ಆರೋಪಿ ಅಂತೇಳಿ ಕೆಲವೊಂದಷ್ಟು ದಾಖಲೆಗಳನ್ನು ಈಗಾಗಲೇ SIT ಅಧಿಕಾರಿಗಳು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಂದಂಥ ತಕ್ಷಣ ಅವರ ಬಳಿ ಇರುವಂತಹ ವೀಸಾ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಜೊತೆಗೆ ಟಿಕೆಟ್ ಏನಿದೆ ಇದನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಇಮಿಗ್ರೇಷನ್ ಟೀಮ್ ಮಾಡುತ್ತೆ. ಅದಷ್ಟನ್ನು ಕೂಡ ವೆರಿಫಿಕೇಷನ್ ಮಾಡ್ತಾರೆ. ಅಂದರೆ ಲುಕೌಟ್ ನೋಟಿಸ್ ಕೊಟ್ಟುವಂಥದ್ದು ಇದೇ ವ್ಯಕ್ತಿಗ ಮತ್ತು ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಬಂದಿರುವಂಥ ಆರೋಪ ಇವರೇನಂತ ಕನ್ಫರ್ಮೇಷನ್ ಪಡೆದುಕೊಳ್ಳುವಂತಹ ಕೆಲಸವನ್ನು ಇಮಿಗ್ರೇಷನ್ ಟೀಮ್ ಮಾಡುತ್ತೆ. ಈ ರೀತಿ ಮಾಹಿತಿ ಸಿಕ್ಕಂತಹ ಬಳಿಕ ಅಂದರೆ ಕನ್ಫರ್ಮ್ ಆದಂತಹ ಬಳಿಕ ಇವರೇ ಆರೋಪಿ ಮತ್ತು ಈ ವ್ಯಕ್ತಿಗೋಸ್ಕರ ಈಗ ಲುಕೌಟ್ ನೋಟಿಸ್ನ ಜಾರಿಗೊಳಿಸುವಂಥ ಕೆಲಸನ SIT ಟೀಮ್ ಮಾಡಿದೆ ಅಂತ ಗೊತ್ತಾದಂಥ ನಂತರ ಈ ಇನ್ಫಾರ್ಮೇಷನ್ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಇಂಟರ್ನಲ್ ಟೀಮ್ ಏನಿದೆ ಅವ್ರ ಮೂಲಕ ಏರ್ಪೋರ್ಟ್ ಪೊಲೀಸ್ ಟೀಮ್ಗೆ ಈ ಒಂದು ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇಮಿಗ್ರೇಷನ್ ಆಫೀಸರ್ಸ್ಗೆ ಏನು ಮಾಹಿತಿ ರವಾನೆ ಆದ ತಕ್ಷಣ ಅಲ್ಲಿ ಏರ್ಪೋರ್ಟ್ ಪೊಲೀಸರು ಇವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇವ್ರ ಪಾಸ್ಪೋರ್ಟು ಮತ್ತು ಇವ್ರ ಟಿಕೆಟ್ ಏನಿದೆ ಅದಷ್ಟನ್ನು ಕೂಡ ಅದ್ರ ಜೊತೆಗೆ ದಾಖಲೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸ ಆಗುತ್ತೆ. ಇಷ್ಟಾದಂತಹ ಬಳಿಕ ಏರ್ಪೋರ್ಟ್ ಪೊಲೀಸರಿಂದ SITಗೆ ಇನ್ಫಾರ್ಮೇಷನ್ ರವಾನೆ ಆಗುತ್ತೆ. ಯಾಕಂತಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಇವರ ವಿರುದ್ಧ ಲುಕೌಟ್ ನೋಟಿಸ್ ಜಾರಿಗೊಳಿಸಿದೆ ಮತ್ತು ಬ್ಲೂ ಕಾರ್ನರ್ ನೋಟಿಸ್ನ ಇಶ್ಯೂ ಮಾಡಬೇಕು ಅಂತೇಳಿ CBIಗೆ ಪತ್ರ ಬರೆದಿರುವಂಥದ್ದಾಗಿನ ಹಿನ್ನೆಲೆಯಲ್ಲಿ ಇದರಲ್ಲಿ ನಾರ್ಮಲಿ SIT ಟೀಮ್ ಈ ರೀತಿ ಇಮಿಗ್ರೇಷನ್ಗೆ ಸಂಬಂಧಪಟ್ಟಂತೆ ಲುಕೌಟ್ ನೋಟಿಸ್ ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ಓರ್ವ ಇಂಟಿಮೇಟೆಡ್ ಅದರಲ್ಲಿ ಪ್ರಮುಖವಾಗಿ ಅದರಲ್ಲಿ ಇನಿಷಿಯೇಟ್ ಮಾಡೋದಕ್ಕೆ ಮತ್ತು ಇವ್ರನ್ನ ಟೇಕಪ್ ಮಾಡೋದಕ್ಕೆ ಇವ್ರನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಇವ್ರನ್ನ ಕರೆ ತರೋದಕ್ಕೋಸ್ಕರನೇ ಪ್ರತ್ಯೇಕವಾಗಿ ಓರ್ವ ಅಧಿಕಾರಿ ನೇಮಕ ಮಾಡಿಸ್ತಾರೆ. ಮತ್ತು ಈ ಟೀಮ್ನಲ್ಲಿ SIT ಆಗಿರುವಂಥ ಹಿನ್ನೆಲೆಯಲ್ಲಿ SP ರ್ಯಾಂಕ್ ಅಧಿಕಾರಿ ಒಬ್ಬರು ಇದರಲ್ಲಿ ಈಗ ಇಂಟಿಮೇಷನ್ ಅಧಿಕಾರಿ ಆಗಿರ್ತಾರೆ. ಅವರಿಗೆ ಈ ಮಾಹಿತಿ ರವಾನೆ ಆದಂತಹ ಬಳಿಕ ಅವರ ಟೀಮ್ ಸಮೇತ ಹೋಗಿ ಏರ್ಪೋರ್ಟ್ ಪೊಲೀಸರಿಂದ ಪ್ರಜ್ವಲ್ ರೇವಣ್ಣವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅಲ್ಲೂ ಕೂಡ ಅವ್ರನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು ಅಂದರೆ ಏರ್ಪೋರ್ಟ್ ಪೊಲೀಸರ ವಶದಿಂದ SIT ಪೊಲೀಸರ ವಶಕ್ಕೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಪ್ರೋಸೆಸ್ ನಡೆಸ್ತಾರೆ. ಅಂದರೆ ಅವರ ದಾಖಲೆಗಳ ಪರಿಶೀಲನೆ ನಡೆಸ್ತಾರೆ ಮತ್ತು ಅವರ ಡಾಟಾವನ್ನು ID ಕಾರ್ಡ್ ಮೂಲಕ ತೆಗೆದುಕೊಂಡು ಅದರ ಪ್ರತಿ ಮೂಲಕ ಅವರಿಗೆ ವಿತ್ ಡಾಕ್ಯುಮೆಂಟೇಷನ್ ಮೂಲಕನೇ SIT ಅಧಿಕಾರಿಗಳ ವಶಕ್ಕೆ ಕೊಡುವಂತಹ ಕೆಲಸವನ್ನು ಇಲ್ಲಿ ಏರ್ಪೋರ್ಟ್ ಪೊಲೀಸರು ಮಾಡ್ತಾರೆ. ಅಂದರೆ ಇಷ್ಟು ಪ್ರೋಸೆಸ್ ಮಾಡೋದಕ್ಕೆ ಮೊದಲನೇದಾಗಿ ಫ್ಲೈಟ್ ಇಳಿದು ಅವರು ಇಮಿಗ್ರೇಷನ್ ತನಕ ಬರಬೇಕು. ಇಮಿಗ್ರೇಷನ್ ಬಂದಂತಹ ಬಳಿಕ ಇಲ್ಲಿ ಇಮಿಗ್ರೇಷನಲ್ಲಿ ಇಷ್ಟು ಚೆಕಿಂಗ್ ಆಗುತ್ತೆ ಮತ್ತು ಲುಕೌಟ್ ನೋಟಿಸ್ ಇರುವಂಥ ಆರೋಪಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇಷ್ಟು ಪ್ರೋಸೆಸ್ ಆದ ನಂತರ ಅವರು ಹೊರಗೆ ಬರುವಂಥದ್ದು. ಅಂದರೆ ಏರ್ಪೋರ್ಟಿಗೆ ಬಂದಂತಹ ಬಳಿಕವು ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟಿಂದ ಹೊರಗೆ ಬರ್ತಾರೆ. SIT ಅಧಿಕಾರಿಗಳು ವಶಕ್ಕೆ ಪಡೆದಂತಹ ನಂತರ ಮಧುಸೂದನ್. ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.